ನಮಸ್ಕಾರ. ಇವತ್ತು ನಾವು ಇತಿಹಾಸದ ಒಂದು ರೋಚಕ ಅಧ್ಯಾಯವನ್ನ ನೋಡೋಣ. ಕೇವಲ ಒಂದು ನಗರದ ಪತನ ಇಡೀ ಜಗತ್ತಿನ ನಕ್ಷೆಯನ್ನೇ ಹೇಗೆ ಬದಲಾಯಿಸಿತು, ಹೊಸ ಸಮುದ್ರ ಮಾರ್ಗಗಳ ಹುಡುಕಾಟಕ್ಕೆ ಹೇಗೆ ಕಾರಣವಾಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಿದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಅಂದುಕೊಳ್ಳಿ, ಇಡೀ ಜಗತ್ತಿನ ವ್ಯಾಪಾರದ ಒಂದು ಮುಖ್ಯ ಕೊಂಡಿ ಪಟ್ಟಂಟ ಮುರಿದು ಹೋದ್ರೆ ಏನಾಗಬಹುದು? ಅದರ ಪರಿಣಾಮಗಳು ಎಷ್ಟೊಂದು ದೂರದವರೆಗೆ ಹೋಗಬಹುದು. ಅದಕ್ಕೂ ಮೊದಲು ಆಗಿನ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಶತಮಾನಗಳ ಕಾಲ ಯುರೋಪ್ ಮತ್ತು ಭಾರತದ ನಡುವೆ ವ್ಯಾಪಾರ ಹೇಗೆ ನಡೀತಿತ್ತು, ಈ ನೆಟ್ವರ್ಕ್ ಕೆಲ್ಸ ಮಾಡ್ತಿದ್ದ ರೀತಿ ಹೇಗಿತ್ತು ನೋಡಿ. ಇದು ಎಂಥ ಅದ್ಭುತ ಸಿಸ್ಟಮ್ ಅಂದ್ರೆ, ಶತಮಾನಗಳ ಕಾಲ ಭಾರತದಿಂದ ಯುರೋಪಿಗೆ ಬೆಲೆಬಾಳೋ ವಸ್ತುಗಳು ಹೋಗ್ತಿದ್ವು. ಆದ್ರೆ ಈ ದಾರಿಯಲ್ಲಿ ಹಿಡಿತ ಯಾರ್ದಿತ್ತು? ಹೆಚ್ಚಾಗಿ ಅರಬ್ ವ್ಯಾಪಾರಿಗಳದ್ದು. ಹಿಂದೂ ಮಹಾಸಾಗರದಲ್ಲಿ ಅವರದ್ದೇ ಕಾರೋಬಾರು. ಅಲ್ಲಿಂದ ಸರಕುಗಳು ಕಾನ್ಸ್ಟಾಂಟಿನೋಪಲ್ ಮೂಲಕ ಯುರೋಪ್ಗೆ ತಲುಪಿದ್ಮೇಲೆ ಇಟಲಿಯ ವೆನಿಸ್, ಜಿನೋವಾದಂತಹ ನಗರಗಳು ಅದನ್ನ ಇಡೀ ಯುರೋಪಿಗೆ ಹಂಚಿ ಸಿಕ್ಕಾಪಟ್ಟೆ ಶ್ರೀಮಂತವಾಡಿದ್ವು. ಆದ್ರೆ ಇಷ್ಟೆಲ್ಲ ಚೆನ್ನಾಗಿ ನಡೀತಿದ್ದ ಈ ಸಿಸ್ಟಮ್ ಒಂದೇ ಏಟಿಗೆ ಕುಸಿದ್ಬಿತ್ತು. ಯುರೋಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ ಆ ಒಂದು ಘಟನೆ ಅದೇನು? ಆ ವರ್ಷ 1453. ಇದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದೇ ವರ್ಷ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿತು. ಜಗತ್ತಿನ ಪವರ್ ಬ್ಯಾಲೆನ್ಸನ್ನ ಅಲ್ಲಾಡ್ಸಿಬಿಟ್ಟಿದ್ದು. ಅದ್ಹೇಗೆ ಅಂತ ನೋಡೋಣ. 1453ರಲ್ಲಿ ಆಗಿದ್ದೇನೋ ಅಂದ್ರೆ, ಆಟೋಮಾನ್ ಟರ್ಕರು 2ನೇ ಮೆಹಮತ್ ನೇತೃತ್ವದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ರು. ಇದು ಬರೀ ಒಂದು ನಗರದ ಸೋಲಾಗಿರ್ಲಿಲ್ಲ, ಇದು ಪೂರ್ವ ಮತ್ತು ಪಶ್ಚಿಮವನ್ನ ಬೆಸೆಯುತ್ತಿದ್ದ ಒಂದು ದೊಡ್ಡ ಬಾಗಿಲಿಗೆ ಬೀಗ ಹಾಕ್ದಾಗಾಯ್ತು. ಪರಿಣಾಮ? ಯುರೋಪಿಗೆ ಭಾರತದಿಂದ ಬರ್ತಿದ್ದ ಮಸಾಲೆ ಪದಾರ್ಥ, ರೇಷ್ಮೆ, ಹೀಗೆಲ್ಲ ಐಷಾರಾಮಿ ವಸ್ತುಗಳ ದಾರಿ ಬಂದ್. ಈಗ ಅವ್ರಿಗೆ ಬೇರೆ ದಾರಿಯೇ ಇರಲಿಲ್ಲ. ಭಾರತಕ್ಕೆ ಹೊಸ ದಾರಿ, ಅದ್ರಲ್ಲೂ ಸಮುದ್ರದ ದಾರಿ ಹುಡುಕ್ಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗಿದ್ರೆ ಈ ದೊಡ್ಡ ಚಾಲೆಂಜ್ ಅನ್ನ ಯಾರು ಸ್ವೀಕರಿಸಿತು? ಯಾರು ಮುಂದೆ ಬಂದಿದ್ದು? ಉತ್ತರ ಸಿಕ್ಕಿದ್ದು ಯುರೋಪಿನ ಪಶ್ಚಿಮದ ಒಂದು ಚಿಕ್ಕ ಆದ್ರೆ ಮಹತ್ವಾಕಾಂಕ್ಷಿಯುಳ್ಳ ದೇಶದಿಂದ. ಅದೇ ಪೋರ್ಚುಗಲ್. ಪೋರ್ಚುಗೀಸರು ಇದರಲ್ಲಿ ಮೊದಲಿಗರು. ಅವರು ಇದನ್ನ ಒಂದು ದೊಡ್ಡ ಅವಕಾಶ ಅಂತ ನೋಡಿದ್ರು. ರಾಜಕುಮಾರ ಹೆನ್ರಿ ಅವರಂತೂ ಇದ್ರ ರೂವಾರಿ. ಅವರು ಲಿಸ್ಬನ್ನಲ್ಲಿ ಒಂದು ನೌಕಾ ತರಬೇತಿ ಶಾಲೆಯನ್ನೇ ಶುರು ಮಾಡಿ ಈ ಸಮುದ್ರಯಾನಕ್ಕೆ ಬೇಕಾದ ಎಲ್ಲ ತಯಾರಿ ಶುರು ಮಾಡಿದ್ರು. ಅವರ ಈ ಕೆಲಸಕ್ಕೆ ರಾಜಕುಮಾರ ಹೆನ್ರಿಗೆ ದಿ ನ್ಯಾವಿಗೇಟರ್ ಅಂತಾನೆ ಹೆಸರು ಬಂತು. ಸ್ವತಃ ಅವರು ಹಡಗು ಓಡಿಸದೇ ಇದ್ರೂ ಅವರ ವಿಷನ್ ಮತ್ತು ಸಪೋರ್ಟ್ನಿಂದಾಗಿಯೇ ದೊಡ್ಡ ದೊಡ್ಡ ಸಮುದ್ರಯಾನಗಳಿಗೆ ಅಡಿಪಾಯ ಬಿತ್ತು. ಸರಿ, ಈಗ ಆಫ್ರಿಕಾವನ್ನ ಸುತ್ತಿ ಭಾರತಕ್ಕೆ ಬರುವ ಮೊದಲ ಸಾಹಸದ ಕಥೆ ನೋಡೋಣ. ಇದೊಂದು ರೋಚಕ ಕಥೆ. ಸ್ವಲ್ಪ ಗೆಲುವು, ಸ್ವಲ್ಪ ಸೋಲು ಎರಡೂ ಇದೆ. 1487ರಲ್ಲಿ ಬಾರ್ತಲೋಮಿಯೋ ಡಯಾಸ್ ಅಂತ ಹೊಡ್ತಾನೆ. ಆಫ್ರಿಕಾದ ತೀರದುದ್ದಕ್ಕೂ ಪ್ರಯಾಣ ಮಾಡಿ ಅದರ ದಕ್ಷಿಣದ ತುದಿಯನ್ನ ತಲುಪೇ ಬಿಡ್ತಾನೆ. ಅಂದ್ರೆ ಭಾರತಕ್ಕೆ ಸಮುದ್ರ ಮಾರ್ಗ ಇದೆ ಅನ್ನೋದನ್ನ ಪ್ರೂಫ್ ಮಾಡ್ಬಿಡ್ತಾನೆ. ಆದ್ರೆ ಕೆಟ್ಟ ಹವಾಮಾನ ಮತ್ತು ಸಿಬ್ಬಂದಿ ದಂಗೆ ಎದ್ದಿದ್ರಿಂದ ಅಲ್ಲಿಂದಲೇ ವಾಪಸ್ ಬರ್ಬೇಕಾಗುತ್ತೆ. ಭಾರತವನ್ನ ಮುಟ್ಟೋಕೆ ಆಗಲ್ಲ. ಅವನ ಪ್ರಯಾಣ ಪೂರ್ತಿ ಸಕ್ಸಸ್ ಆಗ್ಲಿಲ್ಲ ನಿಜ, ಆದ್ರೆ ಅದು ಒಂದು ದೊಡ್ಡ ತಿರುವು ಕೊಡ್ತು. ಈ ಸೋಲನ್ನ ಪೋರ್ಚುಗಲ್ನಂದಿ ಹೇಗೆ ನೋಡಿದ್ರು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಡಯಾಸ್ ತಾನು ಅನುಭವಿಸಿದ ಕಷ್ಟದಿಂದ ಆ ಜಾಗಕ್ಕೆ ಬಿರುಗಾಳಿಯ ಭೂಶಿರ ಅಂದ್ರೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೆಸರಿಟ್ಟಿದ್ದ. ಆದ್ರೆ ಪೋರ್ಚುಗಲ್ ರಾಜ ಅದನ್ನ ಕೇಪ್ ಆಫ್ ಗುಡ್ ಹೋಪ್ ಅಂದ್ರೆ ಭರವಸೆಯ ಭೂಶಿಖರ ಅಂತ ಬದಲಾಯಿಸಿದ. ಎಂಥ ಅದ್ಭುತ ಮಾರ್ಕೆಟಿಂಗ್ ನೋಡಿ, ಸೋಲನ್ನೇ ಭರವಸೆಯಾಗಿ ಬದಲಾಯಿಸಿದ್ರು. ಸರಿ, ಆ ಭರವಸೆ ನಿಜವಾಗಲೂ ಸುಮಾರು 10 ವರ್ಷ ಬೇಕಾಯ್ತು. ಹಾಗಿದ್ರೆ ಆ ಐತಿಹಾಸಿಕ ಸಾಧನೆಯನ್ನ ಯಾರು ಪೂರ್ತಿಗೊಳಿಸಿದ್ರು ಅದನ್ನ ನೋಡೋಣ ಬನ್ನಿ. ಡಯಾಸ್ ಎಲ್ಲಿ ಬಿಟ್ಟಿದ್ನೋ ಅಲ್ಲಿಂದ ವಾಸ್ಕೋಡಗಾಮ ಮುಂದುವರಿಸಿದ. 1498ರಲ್ಲಿ ಅವನು ಕೊನೆಗೂ ಭಾರತದ ಕಲ್ಲಿಕೋಟೆ ತೀರವನ್ನ ತಲುಪಿದ. ಶತಮಾನಗಳ ಕಾಲ ಯುರೋಪಿಯನರು ಕಂಡಿದ್ದ ಕನಸು ನನಸಾಗಿತ್ತು. ಭಾರತಕ್ಕೆ ನೇರವಾದ ಸಮುದ್ರ ಮಾರ್ಗ ತೆರೆದುಕೊಂಡಿತ್ತು. ಆದ್ರೆ ಈ ದೊಡ್ಡ ಗೆಲುವಿನ ಹಿಂದೆ ಒಬ್ಬ ಭಾರತೀಯನ ಸಹಾಯ ಇತ್ತು ಅನ್ನೋದು ಬಹಳ ಮುಖ್ಯ. ಗುಜರಾತಿನ ಅನುಭವಿ ನಾವಿಕ ಇಬ್ನ್ ಮಜೀದ್, ಆತನೇ ಹಿಂದೂ ಮಹಾಸಾಗರದ ಗಾಳಿಯ ದಿಕ್ಕನ್ನೆಲ್ಲ ಉಪಯೋಗಿಸ್ಕೊಂಡು ವಾಸ್ಕೋಡಗಾಮನಿಗೆ ದಾರಿ ತೋರಿಸಿದ್ದು. ಅಂದ್ರೆ ಸ್ಥಳೀಯ ಜ್ಞಾನವಿಲ್ಲದೆ ಈ ಸಾಧನೆ ಸಾಧ್ಯವಿರಲಿಲ್ಲ. ಹೀಗೆ ಒಂದು ಹೊಸ ಸಮುದ್ರ ಮಾರ್ಗ ಓಪನ್ ಆಯ್ತು. ಇದರರ್ಥ ಯುರೋಪ್ ಈಗ ವ್ಯಾಪಾರದ ಮಧ್ಯವರ್ತಿಗಳನ್ನ ಅಂದ್ರೆ ಅರಬರು, ಇಟಾಲಿಯನ್ನರನ್ನ ಸಂಪೂರ್ಣವಾಗಿ ಬೈಪಾಸ್ ಮಾಡಿತ್ತು.
ಇದು ಜಗತ್ತಿನ ವ್ಯಾಪಾರ, ಸಂಪತ್ತು, ಅಧಿಕಾರ ಎಲ್ಲವನ್ನೂ ಶಾಶ್ವತವಾಗಿ ಬದಲಾಯಿಸ್ಬಿಟ್ಟು. ಈ ಹೊಸ ದಾರಿ ಯುರೋಪಿಗೆ ಸಿಕ್ಕಾಪಟ್ಟೆ ಸಂಪತ್ತು, ಅಧಿಕಾರ ತಂದ್ಕೊಟ್ಟಿದ್ದು ನಿಜ. ಆದರೆ ಭಾರತಕ್ಕೆ ಇದು ಏನನ್ನು ತಂದಿತು? ಈ ಹೊಸ ಸಂಪರ್ಕ ಭಾರತದ ಮೇಲೆ ಬೀರಿದ ಪರಿಣಾಮಗಳು ಅದು ಇತಿಹಾಸದ ಇನ್ನೊಂದು ದೊಡ್ಡ, ಸಂಕೀರ್ಣವಾದ ಅಧ್ಯಾಯ.